ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಸೊ ಈ ಚಾನಲ್ ಅಲ್ಲಿ ನಾನು ಆಗಲೇ ಸರ್ಕ್ಯುಲರ್ದು ಸಿಟಿಂಗ್ ಅರೇಂಜ್ಮೆಂಟ್ ಪ್ರೀ ಟು ಮೇನ್ಸ್ ಸಾಲ್ವ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಅಂದ್ರೆ ತುಂಬಾ ಜನ ಕೇಳ್ತಿದ್ರಿ, ತುಂಬಾ ಸ್ಲೋ ಆಗಿ ಮಾಡಿದೀರಾ, ಅಷ್ಟೊಂದು ಎರಡು ಅಂದ್ರೆ ಟೂ ಸಿಟಿಂಗ್ಸ್ ಅರೇಂಜ್ಮೆಂಟ್ಗೆ ನೀವು ಅಷ್ಟೊಂದು ಟೈಮ್ ತಗೊಂಡಿದ್ದೀರ. ನಾನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿರೋದು ಅಂದ್ರೆ ಬಿಗಿನರ್ಸ್ ಇರ್ತಾರಲ್ಲ ಅವ್ರಿಗೆ ಕ್ವಶನ್ ನ ಹೇಗೆ ಓದೋದು, ಯಾವ ತರ ಎಲಿಮಿನೇಟ್ ಮಾಡೋದು ಆಪ್ಷನ್ಸ್ ನ ಆ ತರ ಕಂಪ್ಲೀಟ್ ಆಗಿ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದರಿಂದ ತುಂಬಾ ಸ್ಲೋ ಆಗಿದೆ. ನಾನು ಸಾಲ್ವಿಂಗ್ ಅಪ್ರೋಚ್ ನ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದಕ್ಕೋಸ್ಕರ. ಸೊ ಅಂದ್ರೆ ಎಕ್ಸಾಮ್ ಅಲ್ಲಿ ಅಷ್ಟೊಂದು ಸ್ಲೋ ಆಗಿ ಸಾಲ್ವ್ ಮಾಡಲ್ಲ. ಆಬ್ವಿಯಸ್ಲಿ ಬೇಗ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ದು ಸ್ಪೀಡ್ ಜಾಸ್ತಿ ಆಗುತ್ತೆ ನೀವು ಬಿಗಿನರ್ ಇದ್ರೆ. ಸೊ ಈ ಕ್ವಶನ್ ಇವತ್ತು ಅಷ್ಟೇನೆ, ಇವಾಗ ನಾನು ಮಾಡ್ತಿರೋದು ಲೀನಿಯರ್ ಸಿಟಿಂಗ್ ಅರೇಂಜ್ಮೆಂಟ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇವಾಗ ಈ ಕ್ವಶನ್ ಕೂಡ ನಾನು ಬಿಗಿನರ್ ಪ್ರಾಸ್ಪೆಕ್ಟಿವ್ ಅಲ್ಲಿ ನಾನು ಸಾಲ್ವ್ ಮಾಡಿ ಆಗ್ತಿರೋದು. ಸೊ ಐ ವಿಲ್ ಟ್ರೈ ಸ್ವಲ್ಪ ಫಾಸ್ಟ್ ಆಗಿ ಮಾಡೋದಕ್ಕೆ, ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ಮಾಡ್ತೀನಿ, ಸ್ವಲ್ಪ ಫಾಸ್ಟ್ ಆಗಿ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ ಈಗ. ಇದು ಲೀನಿಯರ್ ಸಿಟಿಂಗ್ ಅರೇಂಜ್ಮೆಂಟ್. ಇನ್ಸ್ಟ್ರಕ್ಷನ್ ನ ಕರೆಕ್ಟ್ ಆಗಿ ಓದಬೇಕು. ಯಾವುದೇ ಇದ್ರೂ ಫಸ್ಟ್ ಒಂದ್ಸಲ ಇನ್ಸ್ಟ್ರಕ್ಷನ್ ಓದ್ಬಿಟ್ಟು ನಾವು ಇಲ್ಲಿ ಬರ್ಕೊಂಡ್ಬಿಟ್ರೆ ಶಾರ್ಟ್ ಫಾರ್ಮ್ ಅಲ್ಲಿ ಮತ್ತೆ ಮತ್ತೆ ಅದೇ ಕ್ವಶನ್ ನ ಓದೋ ಅಂತ ನೆಸೆಸಿಟಿ ಬರಬಾರ್ದು. ಹಂಗೇನಾದ್ರೂ ಆದ್ರೆ ಮುಗೀತು ಅಂತ ನಮ್ಮ ಎಕ್ಸಾಮು. ಯಾಕೆಂದ್ರೆ ಒಂದ್ ಲೈನ್ ಮಿಸ್ ಆದ್ರೂ ಪಜಲ್ ಸಾಲ್ವಿಂಗ್ ಸಿಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಸೊ ಈಗ ಈ ಕ್ವಶನ್ ತುಂಬಾ ಚೆನ್ನಾಗಿ ಅಂದ್ರೆ ಒಳ್ಳೆ ಲೆವೆಲ್ ಕ್ವಶನ್ ಇದೆ ಇದು. ಸೊ ಈಗ ಸ್ಟಾರ್ಟ್ ಮಾಡಕ್ ಸಾಲ್ವ್ ಮಾಡೋಣ. ನಿಮಗೆ ಈ ಅಪ್ರೋಚ್ ಗಳೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಬಿಗಿನರ್ಸ್ ಇರ್ತಾರೆ ಇವಾಗ ಓದಕ್ ಸ್ಟಾರ್ಟ್ ಮಾಡಿರೋರು, ಅವರಿಗೆಲ್ಲ ಶೇರ್ ಮಾಡಿ, ಯೂಸ್ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ಸೊ 8 ಫ್ರೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸಿಟಿಂಗ್ ಇನ್ ಲೀನಿಯರ್ ಆಲ್ ಆರ್ ಫೇಸಿಂಗ್ ಟುವರ್ಡ್ಸ್ ನಾರ್ತ್ ಅಂತೆ. ಸೊ 8 ಫ್ರೆಂಡ್ಸ್ ನಾರ್ತ್ ಅಂತೆ. ಸೊ ಯಾರ್ಯಾರು 8 ಫ್ರೆಂಡ್ಸ್ ಅಂದ್ರೆ ಎ ಬಿ ಸಿ ಡಿ ಇ ಎಫ್ ಜಿ ಕೆ, ಎಚ್ ಇಲ್ಲ ಕೆ. ಸೊ ಈ ತರ ಬರ್ಕೊಳ್ಳೋದು ಬೇಡ, ಆರಾಮಾಗುತ್ತೆ. ನಾನು ನಿಮಗೆ ಇಷ್ಟು ಮಾಡ್ತಿರೋದಕ್ಕೋಸ್ಕರ ಬರ್ತಿದ್ದೀನಿ. ನೆಕ್ಸ್ಟ್ ನೋಡೋಣ. ಓಕೆ, ಆಲ್ ಫ್ರೆಂಡ್ಸ್ ಲೈಕ್ ಡಿಫ್ರೆಂಟ್ ಕಲರ್ ಅಂದ್ರೆ ಡಿಫ್ರೆಂಟ್ ಕಾರ್ಸ್ ಅಂತೆ, ಮಾರುತಿ ಸುಜುಕಿ. ಓಕೆ, ನೆಕ್ಸ್ಟ್ ನೋಡೋಣ. ನಾನ್ ನೆಸೆಸರಿ ಸೇವ್ ಮಾಡೋರು. ಓಕೆ, ದೇರ್ ಆರ್ 3 ಫ್ರೆಂಡ್ಸ್ ಸಿಟಿಂಗ್ ಬಿಟ್ವೀನ್ ಎ ಅಂಡ್ ಡಿ. ಸೊ ಈಗ ಪಾಸಿಬಿಲಿಟಿ ತಾಳಕ್ಕಾಗಲ್ಲ, ಯಾಕೆಂದ್ರೆ ಈ ತರ ಅರೇಂಜ್ಮೆಂಟ್ ಕೊಟ್ಟಾಗ ಎಕ್ಸ್ಟ್ರೀಮ್ ಎಂಡ್ಸ್ ಅಂತ ಮೆನ್ಷನ್ ಆಗಿಲ್ಲ ಅಂತ ಅಂದ್ರೆ ಎಕ್ಸ್ಟ್ರೀಮ್ ಎಂಡ್ ಸೆಂಟೆನ್ಸ್ ಸಿಗೋವರೆಗೂ ಆರ್ ಮಿಡಲ್ ಅಂತ ಸೆಂಟೆನ್ಸ್ ಸಿಗೋವರೆಗೂ ಪಾಸಿಬಿಲಿಟಿ ತೊಗೊಳಕ್ ಹೋಗ್ಬೇಡಿ. ಅಲ್ಲಿವರೆಗೂ ಇನ್ಸ್ಟ್ರಕ್ಷನ್ ನ ಓದಿ ಶಾರ್ಟ್ ಫಾರ್ಮ್ ಅಲ್ಲಿ ಬರ್ಕೊಳ್ಳಿ. ಗೊತ್ತಾಯ್ತು ಅನ್ಕೋತೀನಿ. ಬೇರೆ ಪೆಸಲ್ ಸಿಗಲ್ಲ, ಸ್ಟಾರ್ಟಿಂಗ್ ನಾ ಪಾಸಿಬಿಲಿಟಿ ತೊಗೊಳಕ್ ಹೇಳಿದೀನಿ ಸಿಟಿಂಗ್ ಅರೇಂಜ್ಮೆಂಟ್ ಅಲ್ಲಿ. ಬಟ್ ಇದ್ರಲ್ಲಿ ಹಂಗಲ್ಲ, ಎಕ್ಸ್ಟ್ರೀಮ್ ಎಂಡ್ ಅಂತ ವರ್ಡ್ ಸಿಗ್ಬೇಕು, ಇಲ್ಲ ಅಂದ್ರೆ ಮಿಡಲ್ ಅಂತ ಸಿಗ್ಬೇಕು. ಅಲ್ಲಿವರೆಗೂ ನೀವು ಕ್ವಶನ್ ನ ಓದಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ದೇರ್ ಆರ್ 3 ಫ್ರೆಂಡ್ಸ್ ಸಿಟಿಂಗ್ ಬಿಟ್ವೀನ್ ಎ ಅಂಡ್ ಡಿ ಅಂತ ಕೊಟ್ಟಿದ್ದಾರೆ. ಸೊ ಎ ಅಂಡ್ ಡಿ ಮಧ್ಯೆ 3 ಫ್ರೆಂಡ್ಸ್ ಅಂತಂದ್ರೆ 3 ಫ್ರೆಂಡ್ಸ್ ಎ ಲೆಫ್ಟ್ ಡಿ ಅಂತ ಗೊತ್ತಿಲ್ಲ. ಸೊ ಈ ತರ ಬರ್ಕೊಳ್ಳಿ. ನೆಕ್ಸ್ಟ್ ಕೆ ಲೈಕ್ಸ್ ಮಾರುತಿ. ಸೊ ಕೆ ಲೈಕ್ಸ್ ಮಾರುತಿ ಫಿಕ್ಸ್. ಇದು ಕೆ ಮಾರುತಿ ಇಷ್ಟ ಅಂತೆ. ನೆಕ್ಸ್ಟ್ ನೋಡೋಣ. ದ ಫ್ರೆಂಡ್ ಹೂ ಲೈಕ್ I-20 ಸೆಕೆಂಡ್ ಟು ದ ಲೆಫ್ಟ್ ಆಫ್ ಸುಜುಕಿ. ಸೊ I-20 ಸೆಕೆಂಡ್ ಟು ದ ಲೆಫ್ಟ್ ಆಫ್ ಸುಜುಕಿ. ಈ ತರ ಫಿಕ್ಸ್ ಇರೋದಕ್ಕೆ ಬಾಕ್ಸ್ ಹಾಕೋಬಿಡಿ ಫಿಕ್ಸ್ ಅಂತ, ಇಲ್ಲಾಂದ್ರೆ ಹಂಗೇನೋ ನಡೆಯುತ್ತೆ. ನಿಮಗೆ ಪ್ರಾಕ್ಟೀಸ್ ಆದಂಗ ಗೊತ್ತಾಗುತ್ತೆ. ಎ ಲೈಕ್ಸ್ ಪೆಜಾರೋ ಅನ್ನೋ ಅಂತೆ. ಸೊ ಎಗೆ ಏನಿಷ್ಟ ಅಂತೆ, ಯಾವ್ದು ಕಾರ್, ಪೆಜಾರೋ ಅಂತೆ. ಓಕೆ, ನೆಕ್ಸ್ಟ್ ಜಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಒನ್ ಹೂ ಲೈಕ್ ಡಸ್ಟರ್ ಅಂತೆ. ಸೊ ಡಸ್ಟರ್ ಇಮಿಡಿಯೇಟ್ ರೈಟ್ ಜಿ. ಸೊ ಇದು ಫಿಕ್ಸ್. ನೆಕ್ಸ್ಟ್ ಸಿ ಅಂಡ್ ಇ ಸಿಟ್ ಟುಗೆದರ್ ಬಟ್ ನನ್ ಆಫ್ ದೆಮ್ ಲೈಕ್ I-20. ಸೊ I-20 ಇಷ್ಟ ಇಲ್ಲ, ಇ ಅಂಡ್ ಸಿ ಗೆ ಟುಗೆದರ್ ಕುತ್ಕೊಂಡಿದ್ದಾರೆ. ಸೊ I-20 ಇಷ್ಟ ಇಲ್ಲ. ಸೊ ಟುಗೆದರ್ ಅಂದ್ರೆ ಈ ತರ ಸಿ ಇರ್ಬೋದು ಅಥವಾ ಇ ಸಿ ಇರ್ಬೋದು. ಸೊ ಅದಕ್ಕೆ ನಾನು ಈ ತರ ಬರೀತಿದ್ದೀನಿ. ಆದಷ್ಟು ಶಾರ್ಟ್ ಕಟ್ಸ್ ನ ಲಿಂಕ್ ಮಾಡಕ್ ಟ್ರೈ ಮಾಡಿ, ಕ್ವಶನ್ ಓದ್ತಾ ಹೋಗ್ತಾನೆ. ಸೊ ಈಗ ನೆಕ್ಸ್ಟ್ ಓದೋಣ. ಓಕೆ, ಟುಗೆದರ್ ನನ್ ಆಫ್ ದೆಮ್ ಲೈಕ್. ಓಕೆ, ದ ಒನ್ ಹೂ ಲೈಕ್ ದ BMW ಕಾರ್ is not immediate is to the immediate left of one who like Audi. So BMW Audi ಅಕ್ಕಪಕ್ಕ ಇದ್ದಾರೆ ಅಂಡ್ ಇದು ಫಿಕ್ಸ್ ಇದೇ ತರ ಇದ್ದಾರೆ ಅಂತ. Audi ಲೆಫ್ಟ್ ಗೆ BMW ಇದೆ. ಸೊ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಓದೋಣ. ಓಕೆ, ಡಿ ಡಸ್ ನಾಟ್ ಲೈಕ್ Audi ಅಂತೆ. ಸೊ ಡಿ ಗೆ Audi ಇಷ್ಟ ಇಲ್ಲ, ಡಿಗೆ Audi ಇಷ್ಟ ಇಲ್ಲ. ಅದನ್ನ ಸಪರೇಟ್ ಆಗಿ ಬರ್ಕೋಬೇಡಿ, ಇಲ್ಲೇ ಬರ್ದಿದ್ದೀರಾ. ಸೊ ಈ ತರ ಇಂಟು ಹಾಕಿದ್ರೆ ಇಷ್ಟ ಇಲ್ಲ. ದ ಒನ್ ಹೂ ಸಿಟ್ಸ್ ಎಕ್ಸ್ಟ್ರೀಮ್ ಎಂಡ್ ಲೈಕ್ ಮಾರುತಿ. ನೋಡಿ ಈಗ ಎಕ್ಸ್ಟ್ರೀಮ್ ಎಂಡ್ ಅಂತ ಸಿಕ್ತು ನಮಗೆ. ಎಕ್ಸ್ಟ್ರೀಮ್ ಎಂಡ್ ಮಾರುತಿ ಇಷ್ಟ ಅಂತೆ, ಮಾರುತಿ ಕೆ ಅಂತ ಗೊತ್ತು. ಸೊ ಇವಾಗ ಪಾಸಿಬಿಲಿಟಿ ತೊಗೊಳ್ಳಿ. ಸೊ ಎಕ್ಸ್ಟ್ರೀಮ್ ಎಂಡ್ ಕೆ ಕೂರಿಸ್ಬಿಡಿ, ಮಾರುತಿ ತೊಗೊಳ್ಳಿ, ಮಾರುತಿ. ಸೊ ಎಕ್ಸ್ಟ್ರೀಮ್ ಎಂಡ್ ಯಾವ ಎಂಡ್ ಅಂತ ಗೊತ್ತಿಲ್ಲ. ಈ ಎಂಡ್ ಎರಡು ಎಂಡ್ ತೊಗೊಳ್ಳೋಣ. 1 2 3 4 5 6 7 8. ಓಕೆ, ಸೊ 8 ಆಯ್ತು. ಕ್ಲೋಸ್ ಮಾಡಿ ಲೂಪ್ನ. ಇದ್ರಲ್ಲೂ ಅಷ್ಟೇ. ನೆಕ್ಸ್ಟ್ ಓದೋಣ ಏನಿದೆ ಅಂತ.
ಸೊ ನೆಕ್ಸ್ಟ್ ಏನಿದೆ ಮಾರುತಿ ಡಿ. ಓಕೆ 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 ಒನ್ ಹೂ ಸಿಟ್ ಎಕ್ಸ್ಟ್ರೀಮ್ ಅಂಡ್ ಲೈಕ್ ಮಾರುತಿ ಕಾರ್ ಬಿ ಈಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಎಫ್. ಸೊ ಬಿ ಈಸ್ ನಾಟ್ ಇಮಿಡಿಯೇಟ್ ನೈಬರ್ ಆಫ್ ಡಿ. ಸೊ ಬಿ ಡಿ ಅಕ್ಕಪಕ್ಕ ಇಲ್ಲ ಅಂತ ಅರ್ಥ ಅಲ್ಲಿಗೆ. ಓಕೆ ಡಿ ಸಿಟ್ಸ್ ದರ್ ಟು ದ ಲೆಫ್ಟ್ ಆಫ್ ಒನ್ ಹೂ ಲೈಕ್ ಮಾರುತಿ. ನೋಡಿ ಡಿ ಸಿಟ್ಸ್ ದರ್ ಟು ದ ಲೆಫ್ಟ್ ಆಫ್ ಒನ್ ಹೂ ಲೈಕ್ ಮಾರುತಿ ಅಂತೆ. ಸೊ ಮಾರುತಿ ಈ ಎಂಡ್ ಅಲ್ಲಿ ಕುತ್ಕೊಂಡ್ರೆ ಡಿ ಲೆಫ್ಟಿಗೆ ಯಾರು ಇಲ್ಲ. ಸೊ ಮಾರುತಿ ಈ ಎಂಡ್ ಅಲ್ಲ. ಸೊ ಈ ಪಾಸಿಬಿಲಿಟಿ ಗಾನು. ಓಕೆ ಮಾರುತಿ. ಸೊ ಇಲ್ಲಿ ಫಿಕ್ಸ್ ಅಂತ ಗೊತ್ತಾಯ್ತಲ್ಲ. ಸೊ ಈ ಪಾಸಿಬಿಲಿಟಿ ತೊಗೊಳ್ಳಿ ಇನ್ನೊಂದು 3 4 5 6 7 8. ಓಕೆ ಮಾರುತಿ ಬಿ ಇಷ್ಟಂತೆ ಡಿ ಡಿ ಸಿಟ್ಸ್ ದರ್ ಟು ದ ಲೆಫ್ಟ್ ಆಫ್ ದರ್ ಟು ದ ಲೆಫ್ಟ್ ಅಂದ್ರೆ 2 ಮೆಂಬರ್ಸ್. ಸೊ ಡಿಗೆ ಆಡಿ ಇಷ್ಟ ಇಲ್ಲ, ಅದ್ ನೆನಪಿರ್ಲಿ. ಈಗ ನೆಕ್ಸ್ಟ್ ನೋಡೋಣ ಮಾರುತಿ. ಡಿ ಪಕ್ಕ ಬಿನೂ ಬರಲ್ಲ. ಡಿ ಸಿಟ್ಸ್ ದರ್ ಟು ದ ಲೆಫ್ಟ್ ಒನ್ ಲೈಕ್ ಮಾರುತಿ ಕಾರ್. ಹೂ ಈಸ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಜಿ. ಸೊ ಮಾರುತಿ ಕಾರು ಇಮಿಡಿಯೇಟ್ ನೈಬರ್ ಆಫ್ ಜಿ ಅಂತೆ. ಸೊ ಜಿ ಇಲ್ಲೇ ಬರಬೇಕು, ಯಾಕಂದ್ರೆ ರೈಟ್ ಅಲ್ಲಿ ಜಾಗ ಇಲ್ಲ. ಸೊ ಜಿ ಇಲ್ಲಿ. ನೆಕ್ಸ್ಟ್ ಇ ಡಸ್ ನಾಟ್ ಲೈಕ್ BMW. ಸೊ ಇಗೆ BMW ಇಷ್ಟ ಇಲ್ಲ. ನೆಕ್ಸ್ಟ್ ಎಫ್ ಡಸ್ ನಾಟ್ ಸಿಟ್ ನಿಯರ್ ಟು ಸಿ. ಸೊ ಎಫ್ ಅಂಡ್ ಸಿ ಅಕ್ಕಪಕ್ಕ ಕುತ್ಕೊಂಡಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಫಸ್ಟ್ ಇನ್ಸ್ಟ್ರಕ್ಷನ್ ಹೋಗೋಣ, ಆಮೇಲೆ ಹೇಳ್ತೀನಿ ಏನು ಅಂತ. ದ ಒನ್ ಹೂ ಸಿಟ್ ಇಮಿಡಿಯೇಟ್ ರೈಟ್ ಆಫ್ ಒನ್ ಹೂ ಸಿಟ್ ಎಕ್ಸ್ಟ್ರೀಮ್ ಎಂಡ್ ಲೈಕ್ ಇಂಡಿಕಾ. ಸೊ ಇಮಿಡಿಯೇಟ್ ರೈಟ್ ಆಫ್ ಎಕ್ಸ್ಟ್ರೀಮ್ ಎಂಡ್ ಅಲ್ಲಿ ಕುತ್ಕೊಂಡಿರೋನಿಗೆ ಇಂಡಿಕಾ ಇಷ್ಟ. ಸೊ ಇಮಿಡಿಯೇಟ್ ರೈಟ್ ಇಲ್ಲಿ ಯಾರು ಇಲ್ಲ. ಸೊ ಇಲ್ಲೂ ಯಾರು ಇಲ್ಲ. ಸೊ ಇಲ್ಲೇ ಬರ್ಬೇಕು ಇಂಡಿಕಾ. ಇಮಿಡಿಯೇಟ್ ರೈಟ್ ಇಂಡಿಕಾ. ಸೊ ಇಂಡಿಕಾ. ಸೊ ಈಗ ಇನ್ಸ್ಟ್ರಕ್ಷನ್ ಫುಲ್ ಓದಿದ್ವಿ, ಮತ್ತೆ ಓದೋ ಅವಶ್ಯಕತೆ ಇಲ್ಲ. ಇಲ್ಲಿ ಏನ್ ಬರ್ದಿದ್ರೆ ಅದ್ರಲ್ಲೇ ಸಾಲ್ವ್ ಆಗ್ಬೇಕು. ನೋಡಿ ಈಗ ಎ ಮಧ್ಯ ಎ ಅಂಡ್ ಡಿ ಮಧ್ಯೆ 3 ಮೆಂಬರ್ಸ್. ಸೊ ಈ ಕಡೆ ಆಗಲ್ಲ. ಸೊ 3 ಮೆಂಬರ್ಸ್ ಅಂದ್ರೆ ಎ ಕಾರ್ನರ್ ಅಲ್ಲೇ ಬರಬೇಕು. ಸೊ ಎಗೆ ಏನ್ ಇಷ್ಟ ಅಂತ ಹೇಳಿದರೆ ಏನೋ ಪೆಜಾರೋನೋ ಏನೋ ಇಷ್ಟ ಅಂತೆ. ಸೊ ಇಲ್ಲೂ ಕೂಡ ಎ ಇಲ್ಲೇ ಬರ್ತಾನೆ. ಪೆಜಾರೋ ಸೇಮ್ ಹೋಗ್ತಿದೆ, ಬಟ್ ಪಾಸಿಬಿಲಿಟಿ ತಗೊಂಡ್ರೆ ಒಳ್ಳೇದು. ಯಾಕೆಂತ ತೋರಿಸ್ತೀನಿ ಈಗ. ಮಿಡಲ್ ಪಾಸಿಬಿಲಿಟಿ ಕ್ಯಾನ್ಸಲ್ ಆಗೋ ಅಂತ ಚಾನ್ಸ್ ಒಂದೇ ಬರುತ್ತೆ. ಸೊ ಈಗ ನೀವು ಇದನ್ನ ಆಯ್ತಲ್ಲ, ಒಂದೊಂದು ಇನ್ಸ್ಟ್ರಕ್ಷನ್ ನೀವು ಬರ್ಕೊಂಡು ಆದ್ಮೇಲೆ ಆ ಇನ್ಸ್ಟ್ರಕ್ಷನ್ ಕಾರ್ಟ್ ಹೊಡಿರಿ. ಸೊ ಇದ್ರದ್ದು ಅವಶ್ಯಕತೆ ಇಲ್ಲ ಇನ್ನ. ಈಗ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಏನ್ ಅಪ್ಲೈ ಮಾಡ್ಬೋದು ಅಂತ ನೋಡಿ. ಈಗ ಬಿ ನೋಡಿ, ಇಲ್ಲಿ ಬಿ ಡಿ ಪಕ್ಕ ಇಲ್ಲ ಅಂತಂದ್ರೆ ಸೊ ಬಿ ಎಲ್ಲೆಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು. ಸೊ ಈಗ ಪಾಸಿಬಿಲಿಟಿ ನೋಡೋಣ. ಬಿ ಇಲ್ಲಿ ತಗೊಂಡ್ವಿ ಅಂತ ಅನ್ಕೊಳ್ಳೋಣ. ಬಿ ಇಲ್ಲಿ ತಗೊಂಡ್ರೆ ಇ ಅಂಡ್ ಸಿ ಇಲ್ಲಿ ಬರ್ಬೋದು. ಇ ಅಂಡ್ ಸಿ ಅಕ್ಕಪಕ್ಕ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇ ಅಂಡ್ ಸಿ ಅಕ್ಕಪಕ್ಕ. ಸೊ 2 ಆಯ್ತು. ಫಾರ್ ಎಕ್ಸಾಂಪಲ್ ಬಿ ಇಲ್ಲಿ ತಗೊಂಡ್ರೆ ಇ ಅಂಡ್ ಸಿ ಅಕ್ಕಪಕ್ಕ ಬರಲ್ಲ. ಇಲ್ಲಿ ಬಂದ್ರೆ ಸಿ ಜಾಗ ಇಲ್ಲ, ಇಲ್ಲಿ ಬಂದ್ರೆ ಸಿ ಜಾಗ ಇಲ್ಲ, ಇಲ್ಲಿ ಬಂದ್ರೆ ಸಿ ಜಾಗ ಇಲ್ಲ. ಸೊ ಬಿ ಆಬ್ವಿಯಸ್ಲಿ ಇಲ್ಲೇ ಬರಬೇಕು. ಈಗ ಸಿ ಅಂಡ್ ಡಿಗೆ ಕನ್ಫ್ಯೂಷನ್ ಇರೋದಲ್ವಾ. ಸೊ ನಾವೇನ್ ಮಾಡೋಣ ಅಂದ್ರೆ ಇಲ್ಲಿ ಒಂದ್ಸರಿ ತೊಗೊಳ್ಳೋಣ, ಸಿ ತೊಗೊಳ್ಳೋಣ, ಇಲ್ಲಿ ಸಿ ತೊಗೊಳ್ಳೋಣ, ಇಲ್ಲಿ ಇ ತೊಗೊಳ್ಳೋಣ. ಸೊ ದಿಸ್ ಇಸ್ ಆಲ್ಸೋ ಗಾನ್. ಈಗ ಯಾವ್ದಾದ್ರು ಹೋಯ್ತು ಪಾಸಿಬಿಲಿಟಿ, ಇದು ಹೋಯ್ತು. ಸೊ ಇದು ಹೋಯ್ತು, ಇದು ಹೋಗುತ್ತೆ. ಡಸ್ಟರ್ ಇಮಿಡಿಯೇಟ್ ಲೆಫ್ಟ್, ಜಿ ಇಮಿಡಿಯೇಟ್ ಲೆಫ್ಟ್ ಡಸ್ಟರ್ ಇದ್ದಾರೆ ಅಂತ. ಸೊ ಇದು ಡಸ್ಟರ್, ಸೊ ಇದು ಡಸ್ಟರ್. ಹೋದಾಯ್ತು ಅನ್ಕೋತೀನಿ. ಸೊ ಈಗ BMW ಆಡಿ ಅಕ್ಕಪಕ್ಕ ಇರಬೇಕು. ಇವೆರಡರಲ್ಲೇ ಪಾಸಿಬಿಲಿಟಿ ಇರೋದು. BMW ಆಡಿ. ಈಗ ನೋಡೋಣ ಏನಂತ ಕೊಟ್ಟಿದ್ದಾರೆ. ಈ BMW ಅಲ್ಲ. ಸೊ BMW ಇಲ್ಲಿ ಬರಲ್ಲ. ಸೊ BMW ಇಲ್ಲೇ ಬರಬೇಕು. BMW ಇಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ಆಡಿ ಇಲ್ಲೇ ಬರ್ಬೇಕಾ. ಸೊ ಆಡಿ ಇಲ್ಲಿ ಬರಕ್ಕಾಗಲ್ಲ, ಯಾಕೆಂತಂದ್ರೆ ಡಿ ಆಡಿ ಅಲ್ಲ. ಸೊ ಈ ಪಾಸಿಬಿಲಿಟಿನೇ ಕ್ಯಾನ್ಸಲ್ ಆಯ್ತು. ಗೊತ್ತಾಯ್ತು ಅನ್ಕೋತೀನಿ ಕ್ಯಾನ್ಸಲ್ ಆಯ್ತು ಅಂತ. ಸೊ ಈಗ ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ಏನಿದೆ ಇಲ್ಲಿ ನೋಡೋಣ. ಸೊ ಈ BMW ಅಲ್ಲ. ಸೊ ಈ BMW ಅಲ್ಲ. ಸೊ BMW ಇಲ್ಲೇ ಬರಬೇಕು ಅಲ್ಲ. BMW ಇಲ್ಲಿ ಬಂದ್ರೆ ಆಡಿ ಇಲ್ಲಿ ಬರಬೇಕು. ಸೊ ಆಡಿ ಇಲ್ಲಿ ಜಾಗ ಇಲ್ಲ. ಸೊ BMW ಇಲ್ಲೇ ಬರಬೇಕು. BMW. ಸೊ ಆಡಿ ಇಲ್ಲೇ ಬರಬೇಕು. ಸೊ ಆಡಿ BMW ಇಲ್ಲಿ ಬಂತು ಅಂತಂದ್ರೆ ಇದು ನೋಡಿ i20 ಸುಜುಕಿ ಮಧ್ಯ ಒಬ್ಬರಿರ್ಬೇಕು. ಸೊ i20 ಇದು ಸುಜುಕಿ. ಸೊ ಸಾಲ್ವ್ ಆಯ್ತು ಕ್ವಶನ್. ಸೊ ಇದಿಷ್ಟೇ ಸಿಂಪಲ್ ಇದೆ. ಈಗ ಕ್ವಶನ್ ನೋಡೋಣ. ಹೌ ಮೆನಿ ಪರ್ಸನ್ ಆರ್ ಸಿಟಿಂಗ್ ಬಿಟ್ವೀನ್ ಎ ಅಂಡ್ ಡಿ ಮಧ್ಯೆ ಎಷ್ಟು ಜನ ಇದಾರಪ್ಪ? 3 ಮೆಂಬರ್ಸ್ ಇದ್ದಾರೆ. ಕರೆಕ್ಟ್ ಆಯ್ತು. ನೆಕ್ಸ್ಟ್, ಹೂ ಇಸ್ ಸಿಟಿಂಗ್ ಎಕ್ಸ್ಟ್ರೀಮ್ ಲೆಫ್ಟ್ ಹ್ಯಾಂಡ್ ಆಫ್ ಯಾರು? ಎ. ನೆಕ್ಸ್ಟ್, who is sitting immediate left of K? Immediate left G. Next, who is sitting immediate to the right of one who? Okay, duster ಗೆ immediate right ಯಾರಿದ್ದಾರೆ? G ಇದ್ದಾನೆ. Next, the person who is sitting at extreme left hand ಅಲ್ಲಿ ಇದ್ದಾನೆ ಯಾರು? A. A ಗೆ ಯಾವ್ದು ಇಷ್ಟ? ಪೆಜಾರೋ ಇಷ್ಟ. ಸೊ ಒಂದ್ ಮಾತ್ರ ಸಾಲ್ವ್ ಮಾಡಿಸ್ತೀನಿ, ಅಂದ್ರೆ ವಿಡಿಯೋ ಲೆಂತಿ ಆಗುತ್ತೆ.
ಲೆಂತಿ ವಿಡಿಯೋ ಆಯ್ತು, 2 ಕ್ವಶನ್ಸ್ ಕೇಳಿದ್ರಿ. ಸೊ ಅದಕ್ಕೋಸ್ಕರ ಇನ್ನ ನೆಕ್ಸ್ಟ್ ಮೇನ್ಸ್ ಲೆವೆಲ್ ಸಾಲ್ವ್ ಮಾಡಿಸ್ತೀನಿ. ಸೊ ಇದು ಪ್ರಿಲಿಮ್ಸ್ ಲೆವೆಲ್ಗೆ ಓಕೆ, ಪಿಒ ಲೆವೆಲ್ಗೆ ಓಕೆ, ಕ್ಲರ್ಕ್ ಲೆವೆಲ್ಗೆ ಓಕೆ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ.